ಶುರು ಆಗಿದೆ. ಸುಮಾರು 30ನೇ ತಾರೀಕಿಂದ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಈಗ ಒಂದು 2 ದಿನದಿಂದ ಡಿಜಿಟೈಸೇಷನ್ ಶುರು ಮಾಡಿದ್ದೀವಿ. ಈಗಾಗಲೇ ನಾವು 91.76% ನಿನ್ನೆಗೆ ಮುಗಿಸಿದ್ದೀವಿ ಡಿಸ್ಟ್ರಿಬ್ಯೂಷನ್ಸ್ನ. ಅದರಲ್ಲಿ ಡಿಜಿಟೈಸೇಷನು 7.12% ಮುಗಿಸಿದ್ದೀವಿ. ಸೊ ಎಲ್ಲ ಸಿಟಿಸನ್ಸ್ ಅಲ್ಲಿ ಒಂದು ಕೋರಿಕೆ ಏನಂದ್ರೆ, ನಿಮ್ಮಲ್ಲಿ ರೀಚ್ ಆಗಿರುವಂತಹ ಎನ್ಯುಮರೇಷನ್ ಫಾರ್ಮ್ನ ಜಾಗೃತವಾಗಿ ಇಟ್ಟು ಅದನ್ನ ಪೂರ್ತಿಯಾಗಿ ಭರ್ತಿ ಮಾಡುವಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನಮ್ಮ BLO ಕಡೆಯಿಂದ ಆರ್ ಫೆಸಿಲಿಟೇಷನ್ ಸೆಂಟರ್ ಅಲ್ಲಿ ನೀವು ಮಾಹಿತಿ ಪಡ್ಕೊಂಡು ಆರ್ ಸಹಕಾರ ಪಡ್ಕೊಂಡು ನಿಮ್ಮ ಸಹಿಯನ್ನು ಮಾಡಿರುವಂತಹ ಎನ್ಯುಮರೇಷನ್ ಫಾರ್ಮ್ನ ನೀವು ವಾಪಸ್ ನಮ್ಮ BLOಗೆ ತಲುಪಿಸಬೇಕು. ಅದು ಮತ್ತೆ ಅದು ಡಿಜಿಟೈಸ್ ಆಗುತ್ತೆ. ಅದರ ಬೇಲೆಗೆ ನಮ್ಮ ಕರಡು ಮತದಾನದ ಪಟ್ಟಿ ಬರುತ್ತೆ ಅಂತ ಹೇಳ್ತೀನಿ. ಬಟ್ ನಮ್ಮಲ್ಲಿ ಡಿಜಿಟೈಸೇಷನ್ ಸ್ವಲ್ಪ ಸ್ಲೋ ಇದೆ. ಬಟ್ ಬೇರೆ ತಾಲೂಕಲ್ಲೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ವಿ ಹ್ಯಾವ್ ಟು ಡೂ ಇಟ್ ಫಾಸ್ಟ್. ಮತ್ತೆ ASDD ನಮ್ಮಲ್ಲಿ ಅನ್ಕಲೆಕ್ಟಬಲ್ಸ್ ಅಂತ ಏನ್ ಹೇಳ್ತೀವಿ, ಆಬ್ಸೆಂಟ್, ಶಿಫ್ಟೆಡ್ ಮತ್ತೆ ಡೌಟ್ಫುಲ್, ಡಬಲ್ ಎಂಟ್ರಿ, ಅದನ್ನು ಸಹ ನೀವು ನಿಖರವಾದ ಮಾಹಿತಿ ಎಷ್ಟು ಬೇಗ ಕೊಡ್ತೀರೋ ಅಷ್ಟು ಬೇಗ ನಮ್ಮ SIR ಕೆಲಸ ಪೂರ್ಣಗೊಳ್ಳುತ್ತೆ. ಕರಡು ಮತದಾನದ ಪಟ್ಟಿನ ನಾವು ನಿಖರವಾಗಿ ಪಬ್ಲಿಷ್ ಮಾಡೋದಕ್ಕೆ ನಮಗೆ ಸಹಕಾರ ಆಗುತ್ತೆ. ತದನಂತರ ಈ SIR ಎಕ್ಸಸೈಸ್ ಈ ತಿಂಗಳು 30ನೇ ತಾರೀಕುವರೆಗೂ ನಡೆಯುತ್ತೆ. ಹಾಗಾಗಿ ಆಚೆ ಬೇರೆ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಕೆಲಸಕ್ಕೆ ಹೋಗಿರೋರು ವಾಪಸ್ ಬರುವಂತಹ ಸಂದರ್ಭ ಇದ್ದಲ್ಲಿ ಅದರದ್ದು ನಿಖರವಾದ ಮಾಹಿತಿ ಮಹಜರ್ನಲ್ಲಿ ಇನ್ಫಾರ್ಮ್ ಮಾಡ್ಬೇಕಾಗಿ ಬರುತ್ತೆ. ಸೊ ಅದನ್ನ ನಿಮ್ಮ ಆಸುಪಾಸು ಮನೆಗಳವರು ಸ್ವಲ್ಪ ಮಾಹಿತಿನ ನಿಖರವಾಗಿ ಕೊಟ್ಟು ಅದನ್ನ ನೀವು ಮತ್ತೆ ಅದನ್ನ ನಮೂದು ಮಾಡ್ಕೊಳ್ಳೋಕೆ ನಮಗೆ ಸಹಕಾರ ನೀಡಬೇಕು ಅಂತ ಹೇಳ್ತೀನಿ. ಆ ನಂತರ ಪೆನ್ಷನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, ಸರ್ಕಾರದಿಂದನೇ ನಮಗೆ ಡೌಟ್ಫುಲ್ ಪೆನ್ಷನರ್ಸ್ ಅಂತ ಒಂದಷ್ಟು ಪಟ್ಟಿ ಕೊಟ್ಟಿದ್ರು. ನಮ್ಮ KGF ಅಲ್ಲಿ 13,000 ಚಿಲ್ಲರೆ ಮತದ ಅಂದ್ರೆ ಪೆನ್ಷನರ್ಸ್ನ ಡೌಟ್ಫುಲ್ ಅಂತ ಹಾಕಿ ಕಳಿಸಿದ್ರು. ಸೊ ಅದನ್ನ ವೆರಿಫೈ ಮಾಡ್ತಾ ಇದ್ದೀವಿ. ವೆರಿಫೈ ಮಾಡೋದ್ರಲ್ಲಿ ನಮಗೆ 32,000 ವಾರ್ಷಿಕ ಆದಾಯ ಅಂತ ಒಂದು ಅಪ್ಲಿಕೆಂಟ್ದು ಅಂತ ನಾವು ಕುಟುಂಬದ ವಾರ್ಷಿಕ ಆದಾಯ ಅಂತ ನಿಗದಿಪಡಿಸಿದ್ದಾರೆ. ಹಾಗಾಗಿ ನಮಗೆ ಸುಮಾರು ಪೆನ್ಷನರ್ಸ್ದು ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಮತ್ತೆ ನಾವು ಇನ್ಕಮ್ ಅವ್ರದ್ದು ಅಷ್ಟೇ ಇದೆಯಾ ಅಂತ ವೆರಿಫಿಕೇಶನ್ಗೆ ನಾವು ಎಲ್ಲ ಫೀಲ್ಡ್ಗೆ ನಮ್ಮ VARSನ ಡೆಪ್ಯೂಟ್ ಮಾಡಿದ್ದೀವಿ ಇದೇ ಕೆಲಸವಾಗಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಬರುವ ವಾರದಿಂದನೇ ನಾವು ಅದಾಲತ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಾಲತ್ ಮಾಡ್ಬೇಕಾದ್ರೆ ಅಷ್ಟು ಜನ ಪೆನ್ಷನರ್ಸ್ ಭಾಗವಹಿಸಬೇಕು. ನಿಮ್ಮಲ್ಲಿ ಇರುವಂತಹ ದಾಖಲಾತಿಗಳು ಮತ್ತೆ ಹೊಸ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ತಗೊಂಡು ನೀವು ಮತ್ತೆ ನಮಗೆ ಅರ್ಜಿ ಸಲ್ಲಿಸಿದಲ್ಲಿ ನಾವು ನಿಮಗೆ ಶಿಫಾರಸ್ ಮಾಡಬಹುದು. ಇವರ ಪೆನ್ಷನ್ನ ಮತ್ತೆ ಮರು ಮಂಜೂರು ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ನಾವು ಚೆಕ್ ಮಾಡಿ ಶಿಫಾರಸ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ಏನೇ ಮಾಹಿತಿಗಳಿದೆ ನಿಮ್ಮಲ್ಲಿ ಅದನ್ನ ತಗೊಂಡು ನಮ್ಮ ಅದಾಲತ್ ಸೆಂಟರ್ಸ್ ಆರ್ ನಮ್ಮ VAs ಬರ್ತಾರೆ. ಆಕ್ಚುಲಿ ನೀವು ಎಲ್ಲ ಆಫೀಸ್ ಕಡೆಗೆ ತೆರಳಿ ಬರ್ತಾ ಇದ್ದೀರಾ, ಅದು ಅವಶ್ಯಕತೆ ಇಲ್ಲ. ನಮ್ಮೆಲ್ಲ ಪಟ್ಟಿ ಇದೆ, ಯಾರ್ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋ ಪಟ್ಟಿ ನಮ್ಮ ಹತ್ರನೇ ಇದೆ. ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ವೆರಿಫಿಕೇಶನ್ ನಡೆಸಿ ನೀವು ನೈಜವಾದ ಮಂಜೂರಿದಾರರ ಇಲ್ವಾ ಅಂತ ನಾವು ರಿಪೋರ್ಟ್ ಹಾಕಿ ನಿಮ್ಮ ಪೆನ್ಷನ್ನ ಕಂಟಿನ್ಯೂ ಮಾಡೋ ಅವಕಾಶ ನಮಗೆ ಕೊಟ್ಟಿದ್ದಾರೆ. ದಯವಿಟ್ಟು ಇಲ್ಲಿ ಆಫೀಸ್ಗೆ ಬಂದು ನೀವು ಇಲ್ಲಿ ಗೊಂದಲ ಮಾಡ್ಕೊಳ್ಬೇಡಿ, ಸಹಕಾರ ಮಾಡಿ, ಸ್ವಲ್ಪ ಸಮಯಾವಕಾಶ ಕೊಡಿ. 13,000 ಪೆನ್ಷನರ್ಸ್ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ನಂಬರ್ ಇರೋದ್ರಿಂದ ನಾವು ನಿಮ್ಮನ್ನ ರೀಚ್ ಮಾಡೋದಕ್ಕೆ, ನಿಮ್ಮನ್ನ ತಲುಪೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ನಮಗೆ. ಒನ್ಸ್ ನಮಗೆ ಇದು SIR ಕೆಲಸನೂ ಜೊತೆಗೆ ನಡೆಯೋದ್ರಿಂದ ಸ್ವಲ್ಪ ತಡ ಆಗ್ತಿದೆ. ಬಟ್ ನಿಮ್ಮ ಪ್ರತಿಯೊಬ್ಬ ಪ್ರಜೆಯಿಂದ ನಾವು ಪೆನ್ಷನ್ದು ಏನು ಸಮಸ್ಯೆ ಆಗಿದೆಯೋ ಅಷ್ಟನ್ನು ನಾವು ಸಾಲ್ವ್ ಮಾಡಿ ಕೊಡೋದಕ್ಕೆ 1 ತಿಂಗಳಲ್ಲಿ ಇದಷ್ಟು ಸೆಟ್ರೇಟ್ ಮಾಡಬಹುದು ಅಂತ ನಾನು ನಿಮಗೆ ಆಶ್ವಾಸನೆ ನೀಡ್ತೀನಿ.